ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಗ್ರೂಪ್ ಗೇಮ್ಸ್ ಆದಂತಹ ಥ್ರೋಬಾಲ್ ಈ ಒಂದು ಗೇಮ್ಸ್ನ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಗ್ರೂಪ್ಸ್ ಗೇಮ್ಸ್ ಮೇಲೆ 8 ತರಗತಿಗಳನ್ನು ಮಾಡಿದ್ದೀನಿ. 8 ತರಗತಿಗಳಂತಲ್ಲ, 8 ಗೇಮ್ಸ್ ಬಗ್ಗೆ ತರಗತಿಗಳನ್ನು ಮಾಡಿದ್ದೀನಿ. ಖೋಖೋ, ಕಬಡ್ಡಿ, ವಾಲಿಬಾಲ್, ಬಾಸ್ಕೆಟ್ಬಾಲ್, ಹಾಕಿ, ಹ್ಯಾಂಡ್ಬಾಲ್, ಫುಟ್ಬಾಲ್ ಈ ರೀತಿ ಗೇಮ್ಸ್ಗಳ ಬಗ್ಗೆ ಏನು ಮಾಡಿದ್ದೀನಿ ತರಗತಿಗಳನ್ನು ಮಾಡಿದ್ದೀನಿ. ಹಾಗೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಕೂಡ 6th 8th ಗಂಟೆ ಕಂಪ್ಲೀಟ್ ಮಾಡಿ 9th ಕೂಡ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಇವಾಗ ಅದು ಕೂಡ 10th ಮುಗಿಸಿದರೆ ಅದು ಕೂಡ ಮುಗಿದೋಗುತ್ತೆ. ಹಾಗೆ ದೈಹಿಕ ಶಿಕ್ಷಣ ಪಠ್ಯಕ್ರಮದ ಅನ್ವಯನ ತರಗತಿಗಳನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದೀನಿ. ಆ ಒಂದು ತರಗತಿ ಕೂಡ ನಮ್ಮ ಚಾನಲಲ್ಲಿ ಲಭ್ಯವಿದ್ದಾವೆ. ಯಾರೆಲ್ಲ ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದರೂ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಥ್ರೋಬಾಲ್ ಯಾವ ರೀತಿ ಏಜ್ ಡಿವೈಡೇಷನ್ ಮಾಡ್ತಾರೆ ಅಂತ ಹೇಳಿ ನೋಡ್ರಿ. ಇಲ್ಲಿ ವಯೋಮಾನದ ವಿಂಗಡಣೆ ಏಜ್ ಗ್ರೂಪ್ ಮಾಡಿ ಅವರಿಗೆ ಮೆಜರ್ಮೆಂಟು ಮತ್ತು ನೆಟ್ಟು ಬಾಲು ಇದೆಲ್ಲ ಏನಿರುತ್ತೆ ಮೆಜರ್ಮೆಂಟು ಡಿಫ್ರೆಂಟಾಗಿ ಹಾಕ್ತಾರೆ. ಅದಕ್ಕೋಸ್ಕರ ಇಲ್ಲಿ ಸೀನಿಯರ್ ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಬರ್ತಾರೆ. ಹಾಗೆ ಜೂನಿಯರ್ ಏನು ಇವರು 19 ವರ್ಷದ ಒಳಗಿನ ಬಾಲಕ ಮತ್ತು ಬಾಲಕಿಯರಾಗಿರ್ತಾರೆ. ಅವರು ಆ ಒಂದು 19 ವರ್ಷದ ಎಂಡಿಂಗ್ನಲ್ಲಿ ಅಂದರೆ ಡಿಸೆಂಬರ್ 31 ಇರಬೇಕು. ಡಿಸೆಂಬರ್ 31 ಆಡ್ತಂದರೆ ಅವರು 19 ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಡಿಸೆಂಬರ್ 31 ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಹಾಗೆ ಸಬ್ ಜೂನಿಯರ್ಸ್ ಇವರು 15 ವರ್ಷದ ಒಳಗಿನ ಬಾಲಕ ಮತ್ತು ಬಾಲಕಿಯರಾಗಿರಬೇಕು. ಇವರು ಕೂಡ ಆ ವರ್ಷದ ಡಿಸೆಂಬರ್ 31 ಇರಬೇಕು. ಇವಾಗ ಅಂಕಣ ನೋಡ್ರಿ, ಇದು ಅಂಕಣ, ಇದು ಉದ್ದ ಎಷ್ಟಿದೆ? ಉದ್ದ 18.30 ಮೀಟರ್ ಇದೆ. ಇದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸೇಮ್ ಇರುತ್ತೆ. ಆದರೆ ಸಬ್ ಜೂನಿಯರ್ಸ್ ಬರ್ತಾರಲ್ಲ ಅವ್ರಿಗೆ ಏನಿರ್ತೈತೆ ಬೇರೆ ಇರ್ತೈತೆ. 15.30 ಮೀಟರ್ಸ್ ಇರ್ತೈತೆ. ಪುರುಷ, ಮಹಿಳೆ ಮತ್ತು ಜೂನಿಯರ್ ಬಾಲಕರಿಗೆ ಏನಿರುತ್ತೆ ಮೆಜರ್ಮೆಂಟ್ ಇದು ಸೇಮ್ ಇರುತ್ತೆ ಉದ್ದ. ಸಬ್ ಜೂನಿಯರ್ಸ್ಗೆ ಮಾತ್ರ ಬೇರೆ ಇರ್ತೈತೆ. ಇಲ್ಲಿ ನೋಡಿರಿ, ಇಲ್ಲಿ ಎಷ್ಟಿದೆ ಆಗಲ್ಲ ಅಂದರೆ ಇದು 12.20 ಮೀಟರ್ ಸಬ್ ಜೂನಿಯರ್ಸ್ ಅಲ್ಲ, ಜೂನಿಯರ್ಸ್ ಮತ್ತು ಸೀನಿಯರ್ಸ್ಗೆ ಇರ್ತೈತಿ. ಸಬ್ ಜೂನಿಯರ್ಸ್ಗೆ 9.20 ಮೀಟರ್ಸ್ ಅಗಲ ಇರ್ತೈತಿ. ಇದಕ್ಕೇನಂತೀವಿ ನಾವು ಬದಿರೇಖೆ ಅಂಥೇಳಿ ಕರಿತೀವಿ. ಇದಕ್ಕೆ ಕೊನೆಗೆರೆ ಅಂಥೇಳಿ ಕರಿತೀವಿ. ಇದು ಡಾಟ್ ಇರೋದೇನಿದು ಇದು ಸೆಂಟ್ರಲ್ ಲೈನು. ಇದು ಡಾಟ್ ಲೈನಿಂದ ನಿರ್ಬಂಧಿತ ಗೆರೆ ಅಂತಿರುತ್ತೆ. ಇಲ್ಲಿ ಇದಕ್ಕೇನಂತ ಕರಿತೀವಿ ಅಂದರೆ ಇದು ಎಷ್ಟು ಇರ್ತದೆ ಅಂದರೆ 1 ಮೀಟರಿಂದ 1.5 ಮೀಟರ್ ಇರ್ತೈತಿ. ಇಷ್ಟು ಮೆಜರ್ಮೆಂಟು. ಇವಾಗ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ, ಕೆಳಗಡೆ ನೋಡೋಣ. ಇಲ್ಲಿ ಹಿರಿಯರು ಪುರುಷರು ಮತ್ತು ಮಹಿಳೆಯರು ಬರ್ತಾರೆ. ಇವರಿಗೆ ಅಂಕಣದ ಉದ್ದ ಎಷ್ಟಿರ್ತದೆ ಅಂದರೆ 18.30 ಮೀಟರ್ ಉದ್ದ ಇರ್ತೈತೆ. ಜೂನಿಯರ್ಸ್ 19 ವರ್ಷದ ಒಳಗಿನ ಬಾಲಕಿಯರು ಇವರಿಗೆ ಎಷ್ಟಿರ್ತದೆ ಅಂದರೆ 18.30. ಇವರಿಬ್ಬರಿಗೆ ಸೇಮ್ ಇದೆ ಇದು ಮೆಜರ್ಮೆಂಟ್ ಉದ್ದ. ಇವಾಗ ಸಬ್ ಜೂನಿಯರ್ಸ್ ಬಾಲಕ ಮತ್ತು ಬಾಲಕಿಯರು ಇವರಿಗೆ ಎಷ್ಟಿರ್ತದೆ ಅಂದರೆ 15.30 ಮೀಟರ್ ಇರ್ತೈತೆ. ಇವಾಗ ನೆಟ್ನ ಈಗ ಅಗಲ ನೋಡಿರಿ, ಉದ್ದ ಆಯ್ತಿದ್ದು. ಈಗ ಅಗಲ ನೋಡಿರಿ, ಅಂಕಣದ ಅಗಲ ಎಷ್ಟಿರ್ತದೆ ಅಂದರೆ 12.20 ಮೀಟರ್ ಅಗಲ ಇರ್ತೈತೆ. ಯಾರಿಗೆ? ಇದು ಪುರುಷ ಮತ್ತು ಮಹಿಳೆಯರಿಗೆ. ಇವರಿಗೆ ಎಷ್ಟಿರ್ತೈತೆ? ಇವ್ರಿಗೆ ಸೇಮ್ ಇದೆ. ಇವರಿಗೂ ಜೂನಿಯರ್ಸ್ ಮತ್ತು ಪುರುಷ ಮಹಿಳೆಯರಿಗೆ ಏನಿದೆ ಅಂಕಣದ ಅಗಲ ಮತ್ತು ಅಂಕಣ ಉದ್ದ ಸೇಮ್ ಇದೆ. ಈಗ ಸಬ್ ಜೂನಿಯರ್ಸ್ ಇವರು 15 ವರ್ಷದ ಒಳಗಿನ ಬಾಲಕ ಬಾಲಕಿಯರಾಗಿರ್ತಾರೆ. ಇವರಿಗೆ ಎಷ್ಟಿರ್ತಂದರೆ 9.20 ಮೀಟರ್ ಇರ್ತೈತಿ. ನೆಟ್ ಎತ್ತರ ಎಷ್ಟಿರ್ತೈತಿ ಪುರುಷ ಮತ್ತು ಮಹಿಳೆಯರಿಗೆ ಅಂದರೆ 2.30 ಮೀಟರ್ ಇರ್ತೈತಿ. ಹಾಗೆ 19 ವರ್ಷದ ಒಳಗಿನ ಬಾಲಕಿಯರಿಗೆ ಎಷ್ಟಿರ್ತೈತಿ 2.10 ಮೀಟರ್ ಇರ್ತೈತಿ. ಇವಾಗ ಸಬ್ ಜೂನಿಯರ್ಸ್ ಏನಿದೆ ಇವ್ರಿಗೆ ಏನಿರ್ತದೆ ಅಂದರೆ 2 ಮೀಟರ್. ಅಂದರೆ ಎಲ್ಲರಿಗೂ ಕೂಡ ಏನಿದೆ ಅಂದರೆ ಡಿಫ್ರೆನ್ಸ್ ಇದೆ, ಬೇರೆ ಬೇರೆ ರೀತಿ ಇದೆ ಮೆಜರ್ಮೆಂಟ್. ಇದು ನೆಟ್ನ ಎತ್ತರ. ಇವಾಗ ಫ್ರೀ ಜೋನ್ ಪುರುಷ ಮತ್ತು ಮಹಿಳೆಯರಿಗೆ ಮತ್ತು 19 ವರ್ಷದ ಒಳಗಿನ ಬಾಲಕಿಯರಿಗೆ ಹಾಗೂ ಸಬ್ ಜೂನಿಯರ್ಸ್ಗೆ ಎಲ್ಲರಿಗೂ ಕೂಡ ಏನಿದೆ ಫ್ರೀ ಜೋನ್ ಸೇಮ್ ಮೆಜರ್ಮೆಂಟ್ ಇದೆ, ಸೇಮ್. ಈಗ ಬಾಕ್ಸ್ ಅಥವಾ ತಟಸ್ಥ ಕ್ಷೇತ್ರ ಅಂತ ಕರಿತೀವಿ. ಇದು ಎಷ್ಟಿದೆ ಅಂದರೆ ಇದು ಪುರುಷ ಮಹಿಳೆಯರಿಗೆ ಮತ್ತು 19 ವರ್ಷದ ಬಾಲಕಿಯರಿಗೆ ಏನಿದೆ ಸೇಮ್ ಇದೆ. 1.50 ಮೀಟರ್ ಉದ್ದ ಇದೆ ಅಂತ ಅರ್ಥ. ಉದ್ದ ಅಲ್ಲ, ಉದ್ದ ಇದೆ, ಅಷ್ಟಿದೆ.
ಬಾಕ್ಸ್ ಅಥವಾ ತಟಸ್ಥ ಏರಿಯಾ ಎಷ್ಟಿದೆ 1.50 ಮೀಟರ್ ಇದೆ. ಇವಾಗ ಸಬ್ ಜೂನಿಯರ್ಸ್ ಇವರಿಗೆ ಎಷ್ಟಿದೆ ಅಂದರೆ 1 ಮೀಟರ್ ಇದೆ. ಇವಾಗ ನೆಟ್ನ ಉದ್ದ ಎಷ್ಟಿದೆ, ನೆಟ್ ಉದ್ದ ನೋಡಿರಿ, ನೆಟ್ ಉದ್ದ ನೋಡ್ರಿ, ಪುರುಷ ಮತ್ತು ಮಹಿಳೆಯರಿಗೆ ಹಾಗೆ 19 ವರ್ಷದ ಬಾಲಕಿಯರಿಗೆ ಏನಿದೆ ಇದು ನೆಟ್ಟಿನ ಉದ್ದ ಸೇಮ್ ಇದೆ, ಇಬ್ಬರಿಗೂ ಸೇಮ್ ಇದೆ. ಎಷ್ಟಿದೆ ಇದು 12.20 ಮೀಟರ್, ಇವರಿಗೂ 12.20 ಮೀಟರ್ ಇದೆ ನೆಟ್ಟಿನ ಉದ್ದ. ಹಾಗಾದರೆ ಸಬ್ ಜೂನಿಯರ್ಸ್ಗೆ ಎಷ್ಟಿದೆ ಅಂದರೆ 9.50 ಇಂದ 10 ಮೀಟರ್ಸ್ ಇದೆ. ಆ್ಯಂಟೆನಾದ ಉದ್ದ, ಇದು ಆ್ಯಂಟೆನಾ ವಾಲಿಬಾಲಲ್ಲೂ ಬರ್ತೈತೆ, ಇಲ್ಲೂ ಬಂದಿದೆ, ಇಲ್ಲಿ ಎಲ್ಲರಿಗೆ ಸೇಮ್ ಇದೆ 1.80 1.80 1.80 3 ಜನಕ್ಕೂ ಕೂಡ ಸೇಮ್ ಇದೆ ನೆಟ್ಟಿನ ಆ್ಯಂಟೆನಾದ ಉದ್ದ. ಅಲ್ಲಿ ಕೂಡ ವಾಲಿಬಾಲ್ ಕೂಡ ಇಷ್ಟೇ ಮೆಜರ್ಮೆಂಟ್ ಇತ್ತು ಅಲ್ಲಿ. ಇವಾಗ ಕಂಬದ ದಪ್ಪ, ಥ್ರೋಬಾಲ್ ಕಂಬದ ದಪ್ಪ ನೋಡ್ರಿ, 8ರಿಂದ 10 ಸೆಂಟಿಮೀಟ್ರ್ ಇರ್ತೈತೆ. ಇಲ್ಲಿ 8ರಿಂದ 10 ಸೆಂಟಿಮೀಟ್ರು, ಇಲ್ಲಿ 8ರಿಂದ 10 3 ಜನಕ್ಕೂ ಏನಿರ್ತೈತೆ ಇದು ಸೇಮ್ ಇರ್ತೈತೆ ಕಂಬದ ದಪ್ಪ. ಹಾಗಾದರೆ ಪೋಲ್ನ ಎತ್ತರ ಎಷ್ಟಿದೆ ನೋಡಿರಿ, 2.28 ಇಂದ 2.35 ಮೀಟರ್, ಎಲ್ಲರಿಗೂ ಸೇಮ್ ಇದೆ ಇದು. ಪೋಲ್ನ ಎತ್ತರ, ಕಂಬದ ದಪ್ಪ ಇಬ್ಬರಿಗೂ ಸೇಮ್, ಅಂದರೆ 3 ಜನಕ್ಕೂ ಸೇಮ್. ಇವಾಗ ಸೈಡ್ ಲೈನಿಂದ ಕಂಬಕ್ಕೆ ಇರುವಂಥ ದೂರ ಎಷ್ಟು ಅಂದರೆ 50 ಸೆಂಟಿಮೀಟರ್ 50 ಸೆಂಟಿಮೀಟರ್ 50 ಸೆಂಟಿಮೀಟರ್, ಮೀಟ್ರಲ್ಲಿ ಹೇಳಬೇಕಾದ್ರೆ 0.50 ಮೀಟರ್. ಇದು ಕೂಡ 3 ಜನಕ್ಕೂ ಸೇಮ್, ಪುರುಷ ಮಹಿಳೆ ಜೂನಿಯರ್ ಸಬ್ ಜೂನಿಯರ್ಸ್ 3 ಜನಕ್ಕೂ ಇದೇನಿದೆ ಸೇಮ್ ಇದೆ. ಹಾಗಾದರೆ ಚೆಂಡಿನ ತೂಕ ಎಷ್ಟಿದೆ ನೋಡ್ರಿ, ಚೆಂಡಿನ ತೂಕ ಪುರುಷ ಮತ್ತು ಮಹಿಳೆಯರಿಗೆ ಹಾಗೂ ಜೂನಿಯರ್ಸ್ ಬಾಲಕಿಯರಿಗೆ ಮತ್ತು ಸಬ್ ಜೂನಿಯರ್ಸ್ಗೆ ಇದು ಕೂಡ 3 ಜನಕ್ಕೂ ಏನಿದೆ ಸೇಮ್ ಇದೆ ಮೆಜರ್ಮೆಂಟ್. ಎಷ್ಟು 400ರಿಂದ 450 ಗ್ರಾಮ್ ಎಲ್ಲರಿಗೂ ಸೇಮ್ ಇದು. ಇವಾಗ ಚೆಂಡಿನ ಸುತ್ತಳತೆ ಎಷ್ಟಿದೆ ನೋಡ್ರಿ, 70ರಿಂದ 72 ಸೆಂಟಿಮೀಟರ್, 70ರಿಂದ 72 ಸೆಂಟಿಮೀಟರ್, ಇದಕ್ಕೂ 3 ಜನಕ್ಕೂ ಸೇಮ್ ಇದೆ ಇದು. ಇವಾಗ ಆಟಗಾರರ ಸಂಖ್ಯೆ ಎಷ್ಟಿರಬೇಕು ಅಂತ ನೋಡ್ರಿ, ಇಲ್ಲಿ 7+5 7+5 7+5, ಇದನ್ನು ಕೂಡ 3 ಜನಕ್ಕೂ ಕೂಡ ಆಟಗಾರರ ಸಂಖ್ಯೆ ಎಲ್ಲದರಲ್ಲಿ ಸೇಮ್. 5 ಜನ 7 ಜನ ಆಡಬೇಕು, 5 ಜನ ಬದಲಿ ಆಟಗಾರರು, ಒಟ್ಟು ಟೋಟಲ್ ಕೇಳಿದರೆ 12 ಜನ ಅಂತೇಳಿ ಹೇಳಬೇಕು. ಇಲ್ಲಿ ಸೆಟ್ ಪಾಯಿಂಟ್ ಮೇಲೆ ಆಡ್ತಾರೆ. ಇಲ್ಲಿ 25 ಪಾಯಿಂಟ್ಸ್, ಇಲ್ಲೂ 25 ಪಾಯಿಂಟ್ಸ್, ಇಲ್ಲೂ 25 ಪಾಯಿಂಟ್ಸ್, ಈ ರೀತಿ ಪಾಯಿಂಟ್ಸ್ ಮೇಲೆ ಏನು ಮಾಡ್ತಾರೆ, ಈ ಒಂದು ಗೇಮ್ಸನ್ನು ಆಡ್ತಾರೆ. SGFI ಅಂದರೆ ಇದೇನು ಮಾಡ್ತೀವಿ ನಾವು, ಫಾಲೋ ಇಂಟರ್ನ್ಯಾಷನಲ್ ಥ್ರೋಬಾಲ್ ಫೆಡರೇಷನ್ ರೂಲ್ಸ್ ಆಫ್ ರೆಗ್ಯುಲೇಷನ್. ಇದು SSG ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ಇದಕ್ಕೆ. ಈ ಒಂದು ಇಂಟರ್ನ್ಯಾಷನಲ್ ಥ್ರೋಬಾಲ್ ಫೆಡರೇಷನ್ ಏನಿರುತ್ತಲ್ಲ ಅದೇನು ಮಾಡ್ತೀವಿ, ರೂಲ್ ರೆಗ್ಯುಲೇಷನ್ ಮಾಡ್ತೈತಿ. ಆ ಒಂದು ರೂಲ್ಸ್ ರೆಗ್ಯುಲೇಷನ್ ಮೇಲೆ ಏನು ಮಾಡಬೇಕು, ನಾವು ಆಟವನ್ನು ಆಡಬೇಕು. SGFI ಬಾರ್ 0802 ಬಾರ್ 13 ಇಂದ 14 ಈ ಒಂದು ಗೇಮ್ಸ್ ರೂಲ್ಸ್ ಏನು ಮಾಡ್ತೀವಿ ಅಲ್ಲಿ ತನಕ ಇದು ಅಂತ ಹೇಳ್ಕೊಡ್ತಾರೆ. ಈಗ ಟೈಮ್ ಔಟ್ ಅಥವಾ ವಿರಾಮದ ಕೋರಿಕೆ ಎಷ್ಟಿರ್ತೈತೆ ನೋಡಿರಿ ವಿರಾಮ. ಈಗ ಒಂದು ಸೆಟ್ನಲ್ಲಿ ಪ್ರತಿ ತಂಡಕ್ಕೆ 30 ಸೆಕೆಂಡ್ಗಳಿರ್ತೈತೆ ಮತ್ತು 2 ವಿರಾಮದ ಕೋರಿಕೆ ಅವಕಾಶ ಇರ್ತೈತಿ. ಒಂದು ಸೆಟ್ನಲ್ಲಿ ಪ್ರತಿ ತಂಡಕ್ಕೆ ಏನಿರ್ತೈತಿ 30 ಸೆಕೆಂಡ್ಗಳ 2 ಟೈಮ್ಔಟ್ಗಳಿರ್ತವೆ. ಪ್ರತಿ ಸೆಟ್ನಲ್ಲಿ ಏನು ಮಾಡ್ತೀವಿ ನಾವು 2 ನಿಮಿಷದ ಹಾಗೂ ಕೊನೆಯ ಸೆಟ್ಟಿಗೆ ಅಥವಾ ನಿರ್ಣಾಯಕ ಸೆಟ್ಟಿಗೆ ಎಷ್ಟಿರ್ತದಪ್ಪ ಅಂದರೆ ಅದು 5 ನಿಮಿಷ ಇರ್ತೈತಿ. ಒಂದು ಸೆಟ್ನಲ್ಲಿ ಪ್ರತಿ ತಂಡಕ್ಕೆ 30 ಸೆಕೆಂಡ್ಗಳಿರುವಂತಹ 2 ವಿರಾಮಗಳು ಇರ್ತವೆ, ಅಂದರೆ 2 ಟೈಮ್ಔಟ್ಗಳು ಇರ್ತವೆ. ಪ್ರತಿ ಸೆಟ್ನ 2 ನಿಮಿಷ ಮತ್ತು ಕೊನೆಯ ಸೆಟ್ಟಿಗೆ ಅಥವಾ ನಿರ್ಣಾಯಕ ಸೆಟ್ಟಿಗೆ ಎಷ್ಟಿರ್ತದೆ ಯಾವಾಗ ಅಂದರೆ ಆವಾಗ 5 ನಿಮಿಷ ವಿಶ್ರಾಂತಿ ಇರ್ತೈತೆ. ಇವಾಗ ಚೆಂಡಿನ ಬಣ್ಣ ನೋಡಿ, ಚೆಂಡಿನ ಬಣ್ಣ ಯಾವುದಿರ್ತೈತೆ, ಹಳದಿ ಅಥವಾ ಹಸಿರು ಮಿಶ್ರಿತ ಬಣ್ಣ ಇರ್ತೈತಿ. ಹಳದಿ ಅಥವಾ ಹಸಿರು ಮಿಶ್ರಿತ ಬಣ್ಣ ಆಗಿರ್ತೈತಿ. ಇಲ್ಲಿ ತೀರ್ಪುಗಾರರು ಎಷ್ಟು ಜನ ಇರ್ತಾರೆ ಅಂದರೆ 6 ಜನ ತೀರ್ಪುಗಾರರು ಇರ್ತಾರೆ. ಹಾಗಾದರೆ 6 ಜನದಲ್ಲಿ ಮುಖ್ಯ ತೀರ್ಪುಗಾರರು ಒಬ್ಬರು ಇರ್ತಾರೆ, ಅಂಪೈರ್ ಒಬ್ಬರು ಇರ್ತಾರೆ, ಮತ್ತು ಗೆರೆ ನಿರ್ಣಾಯಕರು ಒಬ್ಬರು ಇರ್ತಾರೆ, ಹಾಗೆ ಸ್ಕೋರರ್ ಒಬ್ಬರು, ಸಹಾಯಕ ಸ್ಕೋರರ್ ಒಬ್ಬರು. ನೋಡಿರಿ ಒಟ್ಟು ತೀರ್ಪುಗಾರ ಕೇಳಿದರೆ 6 ಜನ.
ಅದರಲ್ಲಿ ಮುಖ್ಯ ತೀರ್ಪುಗಾರರು ಒಬ್ಬರು, ಆಮೇಲೆ ಅಂಪೈರ್ ಅಥವಾ ಇತರ ತೀರ್ಪುಗಾರರು ಅಂತ ಕರಿತೀವಿ ಅವರೊಬ್ಬರು, ಆಮೇಲೆ ಗೆರೆ ನಿರ್ಣಾಯಕರು ಲೈನ್ ಜಡ್ಜಸ್ ಅಂತ ಕರಿತೀವಿ ಅವರು 2 ಜನ, ಆಮೇಲೆ ಸ್ಕೋರರ್ ಒಬ್ಬರು, ಅಸಿಸ್ಟೆಂಟ್ ಸ್ಕೋರರ್ ಒಬ್ಬರು. ಒಟ್ಟು ಟೋಟಲ್ ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. ಇವಾಗ ಸರ್ವಿಸ್ ಬಾಲ್ ನೆಟ್ಟಿಗೆ ತಾಕುವಂತಿಲ್ಲ. ನಾವು ಸರ್ವಿಸ್ ಮಾಡುವಾಗ ಆ ಬಾಲ್ ಏನು ಮಾಡೋಂಗಿಲ್ಲ, ನೆಟ್ಟಿಗೆ ತಾಕುವಂಗಿಲ್ಲ. ಆದರೆ ರ್ಯಾಲಿಯಲ್ಲಿನ ಚೆಂಡು ಏನು ಮಾಡ್ಬೋದು? ನೆಟ್ಟಿಗೆ ತಾಕ್ಬೋದು. ರ್ಯಾಲಿ ಮಾಡುವಾಗ ಚೆಂಡು ನೆಟ್ಟಿಗೆ ತಾಕ್ಬೋದು. ಆದರೆ ಸರ್ವಿಸ್ ಬಾಲ್ ಏನು ಮಾಡೋದು? ನೆಟ್ಟಿಗೆ ತಾಕುವಂತಿಲ್ಲ. ರ್ಯಾಲಿ ಆಡುವಾಗ ಏನಾದರೆ ತಟ್ಟಿದ್ರೆ ಅದೇನು ಪರವಾಗಿಲ್ಲ. ಸರ್ವಿಸ್ ಬಾಲನ್ನು ಒಬ್ಬರು ಹಿಡಿದ ನಂತರ ಮತ್ತೊಬ್ಬರು ಹಿಡಿದು ಎಸೆಯುವಂತಿಲ್ಲ. ಸರ್ವಿಸ್ ಮಾಡಿದಂಥ ಬಾಲು ಒಬ್ಬರು ಹಿಡಿದ ನಂತರ ಮತ್ತೊಬ್ಬರು ಹಿಡಿದು ಎಸೆಯುವಂತಾರೆ. ಡೈರೆಕ್ಟಾಗಿ ಸರ್ವಿಸ್ಗೆ ಹೋಗಬೇಕು ಅಂತ ಅರ್ಥ. ಅದು ಎದುರಾಳಿ ತಂಡಕ್ಕೆ ಡೈರೆಕ್ಟಾಗಿ ಹೋಗಬೇಕದು. ಯಾವುದೇ ಚೆಂಡು ತಟಸ್ಥ ಗೆರೆಯ ಮೇಲೆ ಅಥವಾ ಒಳಗೆ ಬೀಳುವ ಹಾಗಿಲ್ಲ, ನಿರ್ಬಂಧದ ಕ್ಷೇತ್ರದೊಳಗೆ. ಈ ರೀತಿ ನಾವು ಇಲ್ಲಿ ಡಾಟ್ ಇತ್ತಲ್ಲ, ಈ ರೀತಿ ಮೆಜರ್ಮೆಂಟ್ ಇತ್ತಲ್ಲ, ಇದ್ರಾಗ ಒಳಗೆ ಏನು ಬೀಳಂಗಿಲ್ಲ, ಆ ಬಾಲನ್ನು ಬೀಳಂಗಿಲ್ಲ ಅಂತ ಅರ್ಥ. ಇವಾಗ ನಿಂತು ಹಿಡಿದ ಬಾಲನ್ನು ಜಂಪ್ ಮಾಡಿ ಎಸೆಯಬಹುದು. ನಿಂತು ಹಿಡಿದ ಬಾಲನ್ನು ಜಂಪ್ ಮಾಡಿ ಎಸೆಯಬಹುದು. ಆದರೆ ಜಂಪ್ ಮಾಡಿ ಹಿಡಿದ ಬಾಲು ಅದೇನು ಮಾಡೋಂಗಿಲ್ಲ, ಡಬಲ್ ಎಂದು ಎದುರಾಳಿ ತಂಡಕ್ಕೆ ಸರ್ವಿಸ್ ನೀಡುವರು. ನೋಡಿರಿ, ನಿಂತು ಹಿಡಿದಂಥ ಬಾಲು ನಾವೇನು ಮಾಡ್ಬೋದು? ಜಂಪ್ ಮಾಡಿ ಎಸೆಯಬಹುದು. ಆದರೆ ಜಂಪ್ ಮಾಡಿ ಬಾಲ್ ಹಿಡಿದರೆ ಡಬಲ್ ಎಂದು ಹೇಳಿ ಪರಿಗಣಿಸಿ ಏನು ಮಾಡ್ತೀವಿ? ಎದುರಾಳಿ ತಂಡಕ್ಕೆ ಸರ್ವಿಸ್ ಕೊಡ್ತಾರೆ. ಚೆಂಡನ್ನು ಹಿಡಿದಾಗ ಕೈಯಲ್ಲಿ ರೋಲ್ ಆದರೆ ಅದಕ್ಕೆ ಹೇಳ್ತೀವಿ ನಾವು ಡಬಲ್ ಅಂತೇಳಿ ಕರಿತೀವಿ. ಚೆಂಡನ್ನು ಹಿಡಿದ ಮೇಲೆ ಕೈಯಲ್ಲಿ ರೋಲ್ ಮಾಡೋಂಗಿಲ್ಲ, ಸಣ್ಣಲಿಸಿ ಕೊಟ್ಬಿಡಬೇಕು ಅಂತ. ಒಂದು ವೇಳೆ ಆ ಥರ ರೋಲ್ ಆದರೆ ಅಂತ ಡಬಲ್ ಅಂತೇಳಿ ಪರಿಗಣಿಸ್ತೀವಿ. ಚೆಂಡು ಹಿಡಿದ ಮೇಲೆ 3 ಸೆಕೆಂಡ್ನ ಒಳಗಾಗಿ ಕೈಯಿಂದ ಬಿಡಬೇಕು. 3 ಸೆಕೆಂಡ್ ಆದಮೇಲೆ ಅದನ್ನು ಕೈಯಿಂದ ಬಿಡಬೇಕು ಅಥವಾ ಎಸಿಬೇಕು. ಸರ್ವಿಸ್ ಅಥವಾ ರ್ಯಾಲಿಯಲ್ಲಿನ ಚೆಂಡು ಆ್ಯಂಟನೆಗೆ ತಗುಲಿ ಅಂಕಣದ ಒಳಗೆ ಬೀಳಬಾರ್ದು. ಸರ್ವಿಸ್ ಅಥವಾ ರ್ಯಾಲಿ ಮಾಡುವಂಥ ಚೆಂಡು ಆ್ಯಂಟನೆಗೆ ತಗುಲಿ ಅದು ಅಂಕಣದ ಒಳಗೆ ಬೀಳಬಾರ್ದು. ಬಿದ್ದರೆ ಏನಾಗುತ್ತೆ? ಅದು ಬಿದ್ದರೆ ಬೀಳಬಾರ್ದು ಅಂತ ಅರ್ಥ. ಬಿದ್ದರೆ ಫಾಲ್ ಆಗುತ್ತೆ ಅಂತ ಅರ್ಥ. ಅಥವಾ ಎದುರಾಳಿ ತಂಡಕ್ಕೆ ಸರ್ವಿಸ್ ಕೊಡ್ತಾರೆ. ನೋಡಿರಿ, ನೆಕ್ಸ್ಟು ಸರ್ವಿಸ್ ಮಾಡಿದಂತಹ ಆಟಗಾರನು ಸರ್ವಿಸ್ ಆದ ಮೇಲೆ ಭೂಮಿಯ ಸಂಪರ್ಕ ಹೊಂದಿ ಅಂಕಣಕ್ಕೆ ಬರಬೇಕು. ಸರ್ವಿಸ್ ಮಾಡಿದಂಥ ವ್ಯಕ್ತಿ ಗ್ರೌಂಡಿನ ಸಂಪರ್ಕ ಕಳ್ಕೊಬಾರ್ದು ಅಂತ. ಸಂಪರ್ಕ ಇಟ್ಕೊಂಡು ಏನು ಮಾಡಬೇಕು? ನಾವು ಗ್ರೌಂಡಿಗೆ ಬರಬೇಕು. ಅಥವಾ ಸರ್ವಿಸ್ ಮಾಡುವಾಗ ಒಂದು ಪಾದ ಕಡ್ಡಾಯವಾಗಿ ಏನು ಮಾಡಬೇಕು? ನೆಲಕ್ಕೆ ಸಂಪರ್ಕಕ್ಕೆ ಹೊಂದಿರಬೇಕು. ಆದರೆ ಕಾಲು ಎತ್ತಿದ್ರೆ ಏನಾಗುತ್ತೆ? ಅದು ಫಾಲ್ ಆಗ್ತೈತೆ. ರ್ಯಾಲಿಯಲ್ಲಿನ ಚೆಂಡನ್ನು ಉದ್ದೇಶಪೂರ್ವಕವಲ್ಲದ ಒಬ್ಬರಿಂದ ಕೈ ಜಾರಿದ ಚೆಂಡನ್ನು ಇನ್ನೊಬ್ಬರು ಹಿಡಿದು ಎಸೆಯಬಹುದು. ರ್ಯಾಲಿಯಲ್ಲಿನ ಚೆಂಡನ್ನು ಉದ್ದೇಶಪೂರ್ವಕವಾಗಿ ಹಿಡಿದಿಲ್ಲ, ಉದ್ದೇಶಪೂರ್ವಕವಲ್ಲದೆ ಹಿಡಿದು ಒಬ್ಬರಿಂದ ಕೈ ಜಾರಿದ ಚೆಂಡನ್ನು ಇನ್ನೊಬ್ಬರು ಏನು ಮಾಡ್ಬೋದು? ಹಿಡಿದು ಎಸೆಯಬಹುದು. ಉದ್ದೇಶಪೂರ್ವಕವಲ್ಲದಿದ್ದರೆ, ಉದ್ದೇಶಪೂರ್ವಕ ಇದ್ದರೆ ಬರೋಂಗಿಲ್ಲ. ಹಾಗೆ ರ್ಯಾಲಿಯಲ್ಲಿನ ಚೆಂಡನ್ನು ಹಿಡಿದು ಎಸೆದಾಗ ಬಲೆಗೆ ಬಿದ್ದರೆ ಅದೇ ಅಂಕಣದ ಮತ್ತೊಬ್ಬರು ಆ ಚೆಂಡನ್ನು ಏನು ಮಾಡಬೇಕು? ಹಿಡಿದು ನಿರ್ಬಂಧಿತ ಕ್ಷೇತ್ರಗಳಿಗೆ ಹೋಗೋದು ಏನು ಮಾಡಬೇಕು? ಎಸಿಬೇಕು. ರ್ಯಾಲಿಯಲ್ಲಿರುವ ಚೆಂಡನ್ನು ಹಿಡಿದು ಎಸೆದಾಗ ಬಲೆಗೆ ಬಿದ್ದರೆ, ರ್ಯಾಲಿಯಲ್ಲಿರುವ ಚೆಂಡನ್ನು ಹಿಡಿದು ಎಸೆದಾಗ ಅದು ಬಲೆಗೆ ಏನಾರ ಬಿದ್ದರೆ ಅದೇ ಅಂಕಣದ ಮತ್ತೊಬ್ಬ ಚೆಂಡನ್ನು ಏನು ಮಾಡೋದು? ಹಿಡಿದು ಆ ಕ್ಷೇತ್ರದೊಳಗೆ ಹೋಗದೆ ಏನು ಮಾಡೋದು? ಎಸೆಯಬಹುದು. ಇವಾಗ ಬಾಲನ್ನು ಎಸೆಯಬೇಕಾದ್ರೆ ಭುಜದ ಮೇಲಿಂದ ಎಸೆಯಬೇಕು. ನಾವೇನಾರ ಬಾಲ್ ಎಸಿಬೇಕಂದ್ರೆ ಭುಜದ ಮೇಲಿಂದ ಎಸೆಯಬೇಕು. ಚೆಂಡು ರಿಸ್ಟಿಗೆ ತಾಗುವಂತಿಲ್ಲ. ಅಂಗೈ ಮತ್ತು ಬೆರಳುಗಳ ಹೊರತುಪಡಿಸಿ ಯಾವುದೇ ಭಾಗಗಳಿಗೆ ತಾಕುವಂತಿಲ್ಲ. ಬಾಲು ಅಂಗೈ ಅಥವಾ ಬೆರಳುಗಳಿಗೆ ಹೊರತುಪಡಿಸಿ, ಅಂಗೈ ಮತ್ತು ಬೆರಳುಗಳು ಬಿಟ್ಟು ಬೇರೆ ಯಾವುದೇ ಭಾಗಕ್ಕೆ ತಗುಲುವಂತಿಲ್ಲ. ಚೆಂಡನ್ನು ಸೊಂಟದಿಂದ ಕೆಳಭಾಗಕ್ಕೆ ಹಿಡಿಯುವ ಹಾಗಿಲ್ಲ. ಚೆಂಡನ್ನು ನಾವೇನು ಮಾಡ್ಬೋದು? ಸೊಂಟದಿಂದ ಕೆಳಗೆ ಹಿಡಿಯುವ ಹಾಗಿಲ್ಲ. ಹಾಗೆ ಬಂದ ಚೆಂಡನ್ನು ಕುಳಿತೇ ಹಾಕಬೇಕು. ಹಾಗೆ ಬಂದಂತಹ ಚೆಂಡನ್ನು ಮಾಡಬೇಕು ನಾವು ಕುಳಿತು ಹಿಡಿದು ಕುಳಿತೇ ಹಾಕಬೇಕು. ಚೆಂಡನ್ನು ಎಸೆಯಬೇಕಾದರೆ ಒಂದು ಹೆಜ್ಜೆ ಮಾತ್ರ ಮುಂದೆ ಇಟ್ಟು ಎಸೆಯಬೇಕು. ಚೆಂಡನ್ನು ಎಸೆಯಬೇಕಾದರೆ ನಾವು ಒಂದು ಹೆಜ್ಜೆ ಮುಂದಿಟ್ಟು ಎಸೆಯಬೇಕು. ತಂಡದ ಅಂಕಗಳು 25 ಅಂಕಗಳಿಗೆ ಸೆಟ್ ಆಗಬೇಕಾದ್ರೆ, ತಂಡದ ಅಂಕಗಳು 25 ಅಂಕಗಳಿಗೆ ಸೆಟ್ ಆಗಬೇಕಾದರೆ 2 ಅಂಕಗಳ ವ್ಯತ್ಯಾಸ ಇರಬೇಕು ಅಲ್ಲಿ. ಹಾಗೂ ಆಗದ ಪಕ್ಷದಲ್ಲಿ, ಸೆಟ್ ಆಗದ ಪಕ್ಷದಲ್ಲಿ ಗರಿಷ್ಠ ಅಂಕ 25ಕ್ಕೆ ಸೆಟ್ ಆಗಲಿಲ್ಲ ಅಂದರೆ ಗರಿಷ್ಠ ಅಂಕ
27 ಮೊದಲು ಯಾರು ಪಡಿತಾರೋ ಆ ಒಂದು ಸೆಟ್ ಅವರು ಗೆಲ್ತಾರೆ ಅಂತ ಅರ್ಥ. ಉದಾಹರಣೆ ಹೇಳಬೇಕಾದ್ರೆ 24, 25, 26, 27, 26, 26 ಅಥವಾ 27, 27 ಗರಿಷ್ಠ 27 ತನಕ ಆಡಬೇಕು ಅಂತ ಅರ್ಥ. 2 ಸೆಟ್ ಸಮನಾದ 3 ಸೆಟ್ಗೆ 13 ಅಂಕಗಳಿಗೆ ಅಂಕಣ ಏನು ಮಾಡಬೇಕು, ಬದಲಾಗಬೇಕು. 2 ಸೆಟ್ಟಲ್ಲಿ ಸಮವಾದಂತಹ 3 ಸೆಟ್ಟಿಗೆ 13 ಅಂಕಗಳಿಗೆ ಏನು ಮಾಡಬೇಕು, ಅಂಕಣವನ್ನು ಬದಲಾವಣೆ ಮಾಡಬೇಕು. ಆಟಗಾರರ ಸ್ಥಿತಿಯಲ್ಲಿ ಏನು ಮಾಡೋದು, ವ್ಯತ್ಯಾಸ ಆಗಬಾರ್ದಲ್ಲಿ. ನೋಡಿರಿ, ಯಾವುದೇ ಚೆಂಡು ಫ್ರೀ ಜೂನ್ ಬಾಕ್ಸಲ್ಲಿ ಬಿದ್ದರೆ, ಯಾವುದೇ ಚೆಂಡು ಫ್ರೀ ಜೂನ್ ಬಾಕ್ಸ್ನಲ್ಲಿ ಬಿದ್ದರೆ, ಅಂಕಣದಲ್ಲಿ ಬಿದ್ದರೆ ಅದು ಡೆಡ್ ಬಾಲ್ ಅಂತೇಳಿ ಪರಿಗಣಿಸ್ತೀವಿ. ಚೆಂಡು ಯಾವುದೇ ಗೆರೆಯ ಮೇಲೆ ಬಿದ್ದರೆ ಅದು ಗುಡ್ ಬಾಲ್. ಫ್ರೀ ಜೋನ್ ಬಾಕ್ಸ್ನಲ್ಲಿ ಬಿದ್ದರೆ ಮತ್ತು ಅಂಕಣದಲ್ಲಿ ಬಿದ್ದರೆ ಅದು ಡೆಡ್ ಬಾಲ್. ಚೆಂಡು ಯಾವುದೇ ಗೆರೆಯ ಮೇಲೆ ಬಿದ್ದರೆ ಗುಡ್ ಬಾಲ್, ಅಂದರೆ ಬಾಕ್ಸ್ ಲೈನ್ ಸಹಿತ ಬಿದ್ದರೆ ಅದಕ್ಕೆ ಏನಂತೀವಿ, ಗುಡ್ ಬಾಲ್. ಫ್ರೀ ಜೋನ್ ಬಾಕ್ಸ್ನಲ್ಲಿ ಬಿದ್ದರೆ ಮತ್ತು ಅಂಕಣದಲ್ಲಿ ಬಿದ್ದರೆ ಅದೇನಾಗ್ತದೆ, ಡೆಡ್ ಬಾಲ್ ಆಗುತ್ತೆ. ಗೆರೆಯ ಮೇಲೆ ಬಿದ್ದರೆ ಅದು ಗುಡ್ ಬಾಲ್ ಅಂತ ಅರ್ಥ. ಅಂಕಣಗಾರರ ಸ್ಥಿತಿ, ಅಂಕಣದಲ್ಲಿ ಆಟಗಾರರ ಸ್ಥಿತಿ ಹೆಂಗಿರಬೇಕು ಅಂದರೆ 2-3-2 ಇರಬೇಕು. 2-3-2, ಇಲ್ಲಿ 2-2, ಆಮೇಲೆ 3-3, ಆಮೇಲೆ 2, ಈ ರೀತಿ ಇರಬೇಕು ಅಂತ ಅರ್ಥ. ಇದು ಇಷ್ಟಾಯಿತು. 7 ಜನ ಆಗ್ತಾರಲ್ಲ, ಈ ರೀತಿ ಸ್ಥಿತಿ ಇರಬೇಕು ಅವ್ರು. ವ್ಯತ್ಯಾಸ ನೋಡಿರಿ, 2 ತಂಡಗಳ ಅಂಕಗಳು ಸಮ ಆದಾಗ ಅದಕ್ಕೆ ಏನಂತೀವಿ, ಡ್ಯೂಸ್ ಅಂತೇಳಿ ಕರಿತೀವಿ. ಏನು ಕರಿತೀವಿ, ಅದಕ್ಕೆ ಡ್ಯೂಸ್ ಅಂಥೇಳಿ ಕರಿತೀವಿ. ಶಿಫ್ಟಿಂಗ್ ಅಂದರೆ ಏನು ಅಂದರೆ, ಹಿಡಿದ ಚೆಂಡನ್ನು ಮತ್ತೊಂದು ಕಡೆಗೆ ಸ್ಥಳಾಂತರಿಸಿ ಎಸೆಯೋದಕ್ಕೆ ಶಿಫ್ಟಿಂಗ್ ಅಂತ ಕರಿತೀವಿ. ಹಿಡಿದ ಚೆಂಡನ್ನು ಮತ್ತೊಂದು ಕಡೆಗೆ ಸ್ಥಳಾಂತರಿಸಿ ಎಸೆಯೋದಕ್ಕೆ ಅಂತೀವಿ, ಶಿಫ್ಟಿಂಗ್ ಅಂಥೇಳಿ ಕರಿತೀವಿ. ಲೇಟ್ ಅಂದ್ರೇನು, ಚೆಂಡನ್ನು ಹಿಡಿದ ತಕ್ಷಣ ಎಸೆಯಬೇಕು. ತಡವಾದರೆ ಅದಕ್ಕೆ ಅಂತೀವಿ ಲೇಟ್ ಅಂತೇಳಿ ಕರಿತೀವಿ. ಸರ್ವೀಸ್ನಲ್ಲಿ 5 ಸೆಟ್ಗಳಿಗಿಂತ ಹೆಚ್ಚು ಸಮಯ ಆದರೆ ರ್ಯಾಲಿಯಲ್ಲಿ 3 ಸೆಕೆಂಡ್. ನೋಡ್ರಿ, ಸರ್ವೀಸ್ನಲ್ಲಿ 5 ಸೆಕೆಂಡ್ಗಿಂತ ಹೆಚ್ಚು ಸಮಯ ಆದರೆ ರ್ಯಾಲಿಯಲ್ಲಿ 3 ಸೆಕೆಂಡ್. ಸರ್ವೀಸ್ನಲ್ಲಿ 5 ಸೆಕೆಂಡ್ಗಿಂತ ಹೆಚ್ಚಾದರೆ ರ್ಯಾಲಿಯಲ್ಲಿ ಇರಬೇಕು 3 ಸೆಕೆಂಡ್ ಆಗಬೇಕು ಅಂತ ಅರ್ಥ. ಇದು ಈಗ ಅವ್ರ ಸಮವಸ್ತ್ರ ಹೆಂಗಿರುತ್ತೆ ಅಂಥೇಳಿ ನೋಡ್ರಿ. ಬಾಲಕರಿಗೆ ಟಿ ಶರ್ಟ್ ಇರ್ತೈತೆ ಮತ್ತು ನಿಕ್ಕರ್ ಇರ್ತೈತೆ. ಬಾಲಕಿಯರಿಗೆ ಟಿ ಶರ್ಟು ಮತ್ತು ಸ್ಕರ್ಟ್ ಅಥವಾ ಶಾರ್ಟ್ಸ್ ಅಂತೇಳಿ ಕರಿತೀವಿ. ಎದೆಯ ಸಂಖ್ಯೆ ಎಷ್ಟಿರ್ತದೆ, 1ರಿಂದ 19ರವರೆಗೆ ಟಿ ಶರ್ಟ್ ಮುಂಭಾಗದಲ್ಲಿ ಏನು ಮಾಡ್ತದೆ, ಕಾಣ್ತೀವಿ. ಮುಂದೆ 20 ಸೆಂಟಿಮೀಟರ್, ಮುಂದೆ ಎಷ್ಟಿರಬೇಕು ಎದೆಯ ಅಂದರೆ ಮೆಜರ್ಮೆಂಟ್ ಎಷ್ಟಿರಬೇಕಂದ್ರೆ 20 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್. 20 ಸೆಂಟಿಮೀಟರ್ ಉದ್ದ ಇರಬೇಕು, 10 ಸೆಂಟಿಮೀಟರ್ ಅಗಲ ಇರಬೇಕು. ಹಿಂದೆ ಎಷ್ಟಿರಬೇಕಂದ್ರೆ 5 ಸೆಂಟಿಮೀಟರ್ ಮತ್ತು 2.5 ಸೆಂಟಿಮೀಟರ್ ಇರಬೇಕು. 5 ಸೆಂಟಿಮೀಟರ್ ಉದ್ದ ಇರಬೇಕು, 2.5 ಸೆಂಟಿಮೀಟರ್ ಅಗಲ ಇರಬೇಕು. ಆಟಗಾರರ ಸ್ಥಳ ಬದಲಾಯಿಸುವುದು. ಎದುರಾಳಿ ತಂಡದವರು ಸರ್ವ್ ಮಾಡುವ ಪೂರ್ವದಲ್ಲಿ ವಿರುದ್ಧ ತಂಡದವರು ಸ್ಥಳ ಬದಲಾಯಿಸಿಕೊಳ್ಬೇಕು. ಸರ್ವಿಸ್ ಬದಲಾವಣೆ ಆದಾಗ ಮಾತ್ರ ಆಟಗಾರರು ಈ ಸಮಯದಲ್ಲಿ ಮಾದರಿಯಲ್ಲಿಯೇ ಸ್ಥಳ ಬದಲಾಯಿಸ್ಕೋಬೇಕು. ಈ ರೀತಿ ಕೊಟ್ಟಿದ್ದಾರಲ್ಲ, ಅದೇ ಇದು ನೋಡಿರಿ. ಇದು ರೋಟೇಷನು ಯೋಜನೆಗೆ ಹೆಂಗಿಸಿದ್ರಲ್ಲಿ ಪ್ಲೇಸ್ ನಾವು ನೋಡಿದ್ವಿ. 2-3-2 ಮೆಥಡ್ ನೋಡಿದೇವಲ್ಲ, 2 ನೋಡ್ರಿ, 1 ಮತ್ತು 2. ಇಲ್ಲಿ 3, 4, 5, 3 ಬಂತಾ. ಆಮೇಲೆ 2, 6 ಮತ್ತು 7 ಈ ರೀತಿ ಸ್ಥಳಕ್ಕೆ ಏನಿರ್ಬೇಕು, ಇಲ್ಲಿ ಅವ್ರದ್ದು ಪ್ಲೇಸ್ಮೆಂಟ್ ಇರ್ತೈತಿ. ಇವಾಗ ಸ್ಪರ್ಧಾ ನಿಯಮಗಳು. ಆಟಗಾರರು ಸ್ಥಳ ಬದಲಾವಣೆ ಮಾಡಲು ಜಿಗ್ಜಾಗ್ ರೀತಿಯಲ್ಲಿ ಮಾಡಬೇಕು. ಇದು ಜಿಗ್ಜಾಗ್ ಜೆಡ್ ಆಕಾರದಲ್ಲಿ ಇರ್ತೈತೆ. ಆಟಗಾರರು ಸ್ಥಳ ಬದಲಾವಣೆ ಮಾಡಲು ತಮ್ಮ ಅಂಕಣದಲ್ಲಿ ಏನು ಮಾಡಬೇಕು, ತಮ್ಮ ಅಂಕಣದಿಂದಲೇ ಸರ್ವ್ ಕಳೆದುಕೊಂಡಾಗ ಮಾತ್ರ. ಆಟಗಾರರು ಏನಾದರೂ ಸ್ಥಳ ಬದಲಾವಣೆ ಮಾಡಬೇಕಾದ್ರೆ ಅವ್ರು ಏನು ಮಾಡಬೇಕು, ಸರ್ವಿಸ್ ಕಳ್ಕೊಂಡಾಗ ಮಾತ್ರ ಮಾಡಬೇಕು. ಪಂದ್ಯ ಪ್ರಾರಂಭವಾಗಲು ಒಂದು ಅಂಕಣದಲ್ಲಿ ಎಷ್ಟು ಜನ ಇರಬೇಕಂದ್ರೆ ಕನಿಷ್ಠ 7 ಜನ ಇರಬೇಕು. 5 ಜನ ಬದಲಿ ಆಟಗಾರರು ಇರಬೇಕು. ಸರ್ವ್ ಮಾಡಿದ ಬಾಲನ್ನು ಅಥವಾ ಎಸೆದ ಬಾಲನ್ನು ಎಡಗಡೆ ಹಿಡಿದರೆ ಎಡಗಡೆಯಿಂದ ಎಸಿಬೇಕು, ಬಲಗಡೆ ಹಿಡಿದರೆ ಬಲಗಡೆಯಿಂದಲೇ ಎಸಿಬೇಕು. ಮಧ್ಯಭಾಗದಲ್ಲಿ ಹಿಡಿದರೆ ಯಾವ ಕಡೆಯಿಂದ ಬೇಕಾದ್ರೂ ಎಸಿಬೋದು. ಎಡಗಡೆ ಹಿಡಿದರೆ ಎಡಗಡೆಯಿಂದ ಎಸಿಬೇಕು, ಬಲಗಡೆ ಬಂದರೆ ಬಲಗಡೆಯಿಂದ ಎಸಿಬೇಕು. ಮಧ್ಯದಲ್ಲಿ ಹಿಡಿದೀವಿ ಅಂದರೆ ಎಡಕರೆ ಎಸಿಬೋದು ಅಥವಾ ಬಲದಿಂದ ಎಸಿಬೋದು. ಬದಲಾವಣೆಯ ಆಟಗಾರರು 5 ಪರ್ಮಿಟೆಡ್, ಆ ತಂಡದ ಆ ಸೆಟ್ನಲ್ಲಿ ಖಾಯಂ ಆಟಗಾರರು. ಬದಲಾವಣೆ ಆಟಗಾರ ಎಷ್ಟು ಜನ ಇರ್ತಾರೆ, 5 ಅವರು ಪರ್ಮಿಟೆಡು.
ಆ ತಂಡದ ಆ ಸೆಟ್ನಲ್ಲಿ ಏನಾಗಿರ್ತಾರೆ ಖಾಯಂ ಆಗಿರ್ತಾರೆ ಅಂತ ಅರ್ಥ. ಆ ತಂಡಕ್ಕೆ 5 ಜನ ಇರ್ತಾರೆ ಅಂತ ಅರ್ಥ. ಆ ತಂಡ ಬಿಟ್ಟು ಬೇರೆ ತಂಡಕ್ಕೆ ಆಡಕ್ಕೆ ಬರೋಲ್ಲ ಅವರು. ತೀರ್ಪುಗಾರರು ಸಿಟಿ ಅಥವಾ ವಿಜಿಲ್ ಹಾಕಿದ ಮೇಲೆ 5 ಸೆಕೆಂಡ್ ಒಳಗಾಗಿ ಏನು ಮಾಡಬೇಕು, ಸರ್ವಿಸ್ ಮಾಡಬೇಕು. 5 ಸೆಕೆಂಡ್ ಒಳಗಾಗಿ ಸರ್ವಿಸ್ ಮಾಡಬೇಕು, ಇಲ್ಲಾಂದರೆ ಏನು ಮಾಡ್ತಾರೆ, ಎದುರಾಳಿ ತಂಡಕ್ಕೆ ಸರ್ವಿಸ್ ಕೊಡ್ತಾರೆ. ಸರ್ವಿಸ್ ಮಾಡಿದ ಆಟಗಾರ ಸರ್ವಿಸ್ ಆದ ಮೇಲೆ ಚೆಂಡ ನೆಟ್ಟನ್ನು ಕ್ರಾಸ್ ಆಗುವ ತನಕ ಅಂಕಣದ ಒಳಗೆ ಬರುವ ಹಾಗಿಲ್ಲ. ಅಲ್ಲಿ ಸರ್ವಿಸ್ ಆಗೋ ಥರ ನೋಡಬೇಕು ನಾವು ಅಲ್ಲಿ ನಿಂತು, ಅದಾಗಿದ ಮೇಲೆ ಒಳಗಡೆ ಬರಬೇಕು. ಇವಾಗ ಇಲ್ಲಿ ಗಮನಿಸಬೇಕಾದ ಅಂಶಗಳು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಮುಂದಿನ ತರಗತಿಯಲ್ಲಿ ಬಿಡಿಸ್ತೀನಿ. ಈ ಒಂದು ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.